ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೋಭಾ ಪ್ರಭಾಕರ್. ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಮ್ಮ ವಿಡಿಯೋಗೆ ನೀವು ನೀಡ್ತಿರುವ ಪ್ರೋತ್ಸಾಹಗಳಿಗೆ ತುಂಬ ಧನ್ಯವಾದಗಳು. ಹೀಗೆ ನೀವು ನಮ್ಮನ್ನು ಪ್ರೋತ್ಸಾಹಿಸ್ತೀರಿ, ನಾವು ನಿಮಗೆ ಒಳ್ಳೆ ವಿಡಿಯೋನ ಈ ಚಾನೆಲ್ನಲ್ಲಿ ನೀಡುವ ಪ್ರಯತ್ನ ಮಾಡ್ತೀವಿ. ಬನ್ನಿ ನಾವು ಇವತ್ತಿನ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಯಾರ ಮನೇಲೆಲ್ಲ ಸಣ್ಣ ಮಕ್ಕಳಿದಾರೋ ಅವ್ರನ್ನೆಲ್ಲ ಈ ವರ್ಷ ನೀವು ಸ್ಕೂಲ್ಗೆ ಸೇರಿಸ್ಬೇಕು ಅಂತಿದ್ದೀರಾ. ಹಾಗಿದ್ರೆ ಅವರಿಗೆಲ್ಲ ಇಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಸ್ನೇಹಿತರೆ, ಯಾರೆಲ್ಲ ಅವ್ರ ಮಕ್ಕಳನ್ನ ಖಾಸಗಿ ಸ್ಕೂಲ್ನಲ್ಲಿ ಓದಿಸ್ಬೇಕು ಅಂತ ಆಸೆ ಪಡ್ತಿರೋ ಅವರು ಈ RTE ಕಾಯ್ದೆಯ ಅಡಿಯಲ್ಲಿ ಅವರ ಮಕ್ಕಳನ್ನ ಖಾಸಗಿ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸ್ಬೋದು. RTE ಅಂದ್ರೆ ರೈಟ್ ಟು ಎಜುಕೇಶನ್. ಇದರ ಮೂಲಕ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಕ್ಕೆ 2024 ಮತ್ತೆ 2025ನೇ ಸಾಲಿನ ಅರ್ಜಿ ಆಹ್ವಾನ ಸ್ಟಾರ್ಟ್ ಮಾಡಲಾಗುತ್ತೆ. ಈ ಉಚಿತ ಶಿಕ್ಷಣ ಅವಕಾಶವನ್ನು ನಮ್ಮ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಯಾರೆಲ್ಲ ಈ ಉಚಿತ ಶಿಕ್ಷಣ ಪಡೆಯಲು ಅರ್ಹರು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದರ ಪೂರ್ಣ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರೆ ಕೊನೆಯವರೆಗೂ ನೋಡಿ. ಆಗ ನಿಮಗೆ ಎಲ್ಲ ಮಾಹಿತಿಯನ್ನು ಪೂರ್ತಿಯಾಗಿ ತಿಳ್ಕೊಬೋದು. ಹಾಗೆ ಮತ್ತೆ ಯಾರೆಲ್ಲ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಈ ವರ್ಷ ಸ್ಕೂಲ್ಗೆ ಸೇರಿಸ್ಬೇಕು ಅಂತಿದ್ದಾರೆ, ಅವರಿಗೆಲ್ಲನೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಶಿಕ್ಷಣ ಹಕ್ಕು ಕಾಯ್ದೆಯ ಅಡಿಯಲ್ಲಿ RTE ಅಂದ್ರೆ ರೈಟ್ ಟು ಎಜುಕೇಶನ್ ಕಾಯ್ದೆಯ ಅಡಿಯಲ್ಲಿ ಸರ್ಕಾರವು ಆರ್ಥಿಕವಾಗಿ ಹಿಂದುಳಿದ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಒದಗಿಸುವ ಕಾರ್ಯಕ್ರಮವೊಂದನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿಯೇ 2024 ಮತ್ತೆ 2025ನೇ ಸಾಲಿನಲ್ಲಿ ಹೊಸದಾಗಿ ಯಾರೆಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡ್ತಿದ್ದಾರೋ ಅವರಿಗೆ ಅರ್ಜಿ ಹಾಕಲು ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಶಿಕ್ಷಣ ಪಡೆಯುವ ಹಕ್ಕಿದೆ. ಆದ್ರಿಂದ ಈ ಕಾಯ್ದೆಯ ಅಡಿಯಲ್ಲಿ 6 ವರ್ಷದಿಂದ 14 ವಯಸ್ಸು ಇರುವ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ RTE ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಖಾಸಗಿ ಸ್ಕೂಲ್ನಲ್ಲೂ ಸಹ 25% ಅಷ್ಟು ಸೀಟ್ನ ಈ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಬೇಕಾಗಿ ಸರ್ಕಾರ ಹೇಳಿದ್ದಾರೆ. ಈ ರೀತಿಯಾದ ಖಾಸಗಿ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಗವರ್ಮೆಂಟ್ ಇಂದ ಸಹಾಯಧನನ ಪಡಿತಾರೆ. ಅದನ್ನ ಅವರು ವಿದ್ಯಾರ್ಥಿಗಳ ಖರ್ಚಿಗಾಗಿ ಉಪಯೋಗಿಸ್ಕೊಳ್ತಾರೆ. ಯಾರೆಲ್ಲ ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಆಸೆ ಪಡ್ತೀರಾ ಅವರೆಲ್ಲರೂ ಈ ಯೋಜನೆಯನ್ನು ಉಪಯೋಗಿಸಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಸ್ನೇಹಿತರೆ, ಹಾಗಿದ್ರೆ ಮಕ್ಕಳ ಸ್ಕೂಲ್ಗೆ ಸೇರಿಸ್ಬೇಕಂದ್ರೆ ಯಾವಾಗಿಂದ ಅರ್ಜಿ ಸ್ವೀಕಾರ ಮಾಡಲಾಗುತ್ತೆ ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ 20ರಿಂದ 22ನೇ ತಾರೀಕಿನ ಒಳಗೆ ಅರ್ಜಿಗಳನ್ನ ಸ್ವೀಕರಿಸಲಾಗುತ್ತದೆ. ಯಾರೆಲ್ಲ ಇದಕ್ಕೆ ಅರ್ಹರು, ಯಾರೆಲ್ಲ ತಮ್ಮ ಮಕ್ಕಳನ್ನ ಈ ರೀತಿಯಾದ ಒಂದು RTE ವ್ಯವಸ್ಥೆ ಉಳ್ಳ ಸ್ಕೂಲ್ಗೆ ಸೇರಿಸಬಹುದು ಅಂದ್ರೆ ಮೊದಲನೇದಾಗಿ ಆ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ಕಾಯಂ ಪ್ರಜೆ ಆಗಿರ್ಬೇಕು. ಅಂದ್ರೆ ಆ ವಿದ್ಯಾರ್ಥಿ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ನಿರಂತರವಾಗಿ ವಾಸಿಸುವವರಾಗಿರಬೇಕು. ಇಲ್ಲಿ 1ನೇ ತರಗತಿಗೆ ಮಾತ್ರ ಪ್ರವೇಶವಿದೆ. ಅಂದ್ರೆ 6ನೇ ವಯಸ್ಸಿಗೆ ಮೇಲ್ಪಟ್ಟ ಮಕ್ಕಳಿಗೆ 6ನೇ ವಯಸ್ಸಿನಿಂದ ಇಲ್ಲಿ ಪ್ರವೇಶವಿದೆ. ಹಾಗೆ ವಿದ್ಯಾರ್ಥಿಗಳು ಏನಾದರೂ 2024 ಮತ್ತು 25ನೇ ಸಾಲಿನಲ್ಲಿ ಸ್ಕೂಲ್ಗೆ ಸೇರ್ಬೇಕು ಅಂದ್ರೆ ಅವರು 1ನೇ ತಾರೀಕು ಜೂನ್ 2016 ರಿಂದ 1ನೇ ತಾರೀಕು ಜನವರಿ 2018 ಒಳಗೆ ಹುಟ್ಟಿದವರಾಗಿರ್ಬೇಕು. ಅಂದ್ರೆ 1ನೇ ತಾರೀಕು ಜೂನ್ 2016ರಿಂದ 1ನೇ ತಾರೀಕು ಜನವರಿ 2018 ಒಳಗೆ ಹುಟ್ಟಿದ ಮಕ್ಕಳಿಗೆ ಮಾತ್ರ 1ನೇ ತರಗತಿಗೆ ಪ್ರವೇಶ ಅನುಮತಿ ಇದೆ. ಮತ್ತೆ ಇನ್ನೊಂದು ಕಂಡೀಷನ್ ಏನಿದೆ ಅಂದ್ರೆ ಆ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 3.5 ಲಕ್ಷಗಳಿಗಿಂತ ಮೀರಿರಬಾರದು. 3.5 ಲಕ್ಷಗಿಂತ ಕಡಿಮೆ ಅದರೊಳಗೇನೆ ಇರಬೇಕು ಅವರ ವಾರ್ಷಿಕ ಆದಾಯ. ಹಾಗೇನೆ ನಾನು ಮೊದಲೇ ಹೇಳಿದಂತೆ ಆ ವಿದ್ಯಾರ್ಥಿ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ಬೇಕು. ಹಾಗಿದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಈ ರೈಟ್ ಟು ಎಜುಕೇಶನ್ ಕಾಯ್ದೆ ಅಡಿ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ನಲ್ಲಿ ಸೇರಿಸಬಹುದು ಅಂದ್ರೆ ಮೊದಲನೇದಾಗಿ ಅವರ ಜನನ ಪ್ರಮಾಣ ಪತ್ರ ಇರಬೇಕು, ಅವರ ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ ಇರಬೇಕು, ಮತ್ತೆ ಪೋಷಕರ ಆದಾಯ ಪ್ರಮಾಣ ಪತ್ರ ಇರಬೇಕು. ಏನಕ್ಕಂದ್ರೆ ಅವರ ಆದಾಯ ವಾರ್ಷಿಕ ಆದಾಯ 3.5 ಲಕ್ಷಗಳಿಗಿಂತ ಕಡಿಮೆ ಇರಬೇಕು. ನಂತರ ಪೋಷಕರ ಆಧಾರ್ ಕಾರ್ಡ್ ಇರಬೇಕು.
ಈ ಎಲ್ಲ ಡಾಕ್ಯುಮೆಂಟ್ಸ್ ಅವರ ಹತ್ರ ಇದ್ರೆ ಅವರು ಅಪ್ಲಿಕೇಶನ್ ನ ಎಲ್ಲಿ ಹಾಕ್ಬೋದು ಅಂದ್ರೆ ನಗರ ಪ್ರದೇಶದಲ್ಲಿ ವಾಸಿಸುವ ಜನರು ಅವರ ಹತ್ತಿರ ಇರುವ ಬೆಂಗಳೂರು 1 ಮತ್ತು ಕರ್ನಾಟಕ 1 ನಲ್ಲಿ ಅವರು ಹೋಗಿ ಅರ್ಜಿನ ಹಾಕ್ಬೋದು. ಹಾಗೇನೆ ತಾಲೂಕು ಮತ್ತೆ ಹೋಬಳಿಗಳಲ್ಲಿ ಯಾರೆಲ್ಲ ವಾಸವಾಗಿದ್ದೀರೋ ಅವರು ಈ RTA ಅಡಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅವರು ತಮ್ಮ ಹತ್ತಿರದಲ್ಲಿರುವ ಅಟಲ್ ಜಿ ಜನ ಸ್ನೇಹಿ ಕೇಂದ್ರದಲ್ಲಿ ಹೋಗಿ ಅವರ ಅಪ್ಲಿಕೇಶನ್ ನ ಹಾಕ್ಬೋದು. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಹೇಳಿದ ಮಾಹಿತಿಗಳು ನಿಮ್ಗೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ಕೊಂತೀನಿ. ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.